ಭಾರತೀನಗರ ಅಂಬೇಡ್ಕರ್ ಭವನದಲ್ಲಿ ಸಿಎಕೆರೆ ಹೋಬಳಿ ಶ್ರೀ ಜಲದರ್ಶಿನಿ ಮೀನುಗಾರರ ಸಹಕಾರ ಸಂಘ ಆಯೋಜಿಸಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಮುಟ್ಟನಹಳ್ಳಿ ಸೂಳೆಕೆರೆಯಲ್ಲಿ ಮೀನು ಹಿಡಿಯಲು ಶ್ರೀ ಜಲದರ್ಶಿನಿ ಮೀನುಗಾರರ ಸಹಕಾರ ಸಂಘದ ಸದಸ್ಯರಿಗೆ ಲೈಸೆನ್ಸ್ ನೀಡಬೇಕೆಂದು ಸಂಘದ ಸದಸ್ಯರು ವಾರ್ಷಿಕ ಮಹಾಸಭೆಯಲ್ಲಿ ಪಟ್ಟು ಹಿಡಿದರು. ಈ ಸಂಘ ಸರ್ಕಾರದಿಂದ ಗುತ್ತಿಗೆ ಪಡೆದಿದ್ದು, ಇದು ಸಂಘದ ಸದಸ್ಯರಿಗೆ ಮಾತ್ರ ಅನ್ವಯವಾಗಬೇಕಿದ್ದು, ಆದರೆ ಆಡಳಿತ ಮಂಡಳಿ ಸದಸ್ಯರಲ್ಲದವರಿಗೆ ಮೀನು ಹಿಡುವಳಿ ಹಕ್ಕನ್ನು ಅಕ್ರಮವಾಗಿ ನೀಡುತ್ತಿತ್ತು. ಈ ವಿಚಾರದಲ್ಲಿ ಸಂಘದಿಂದ ಮೀನುಗಾರರಿಗೆ ಲೈಸೆನ್ಸ್ ನೀಡಬೇಕೆಂದು ಆಡಳಿತ ಮಂಡಳಿಯನ್ನು ಸದಸ್ಯರಾದ ಕೆ. ಕಬ್ಬಾಳಯ್ಯ, ಚಿಕ್ಕಬೋರಯ್ಯ, ಅಂದಾನಿ, ಮಧುಕುಮಾರ್, ತಿಮ್ಮಯ್ಯ, ವೆಂಕಟೇಶ್, ಸಿದ್ದಯ್ಯ ಅವರು ಮಂಗಳವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಸೂಳೆಕೆರೆಯಲ್ಲಿ ಮೀನು ಹಿಡಿಯಲು ಸಂಘದ ಸದಸ್ಯರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡುವುದು ಸರಿಯಲ್ಲ. ಈ ಸಂಘ 852 ಸದಸ್ಯರನ್ನು ಹೊಂದಿದ್ದು, ಆಸಕ್ತಿಯುಳ್ಳ ಈ ಸದಸ್ಯರಿಗೆ ಸೂಳೆಕೆರೆಯಲ್ಲಿ ಮೀನು ಹಿಡಿಯಲು ಲೈಸೆನ್ಸ್ ನೀಡಬೇಕೆಂಬ ಪಟ್ಟು ಹಿಡಿದ ಮೇಲೆ ಹಾಜರಿದ್ದ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಸಂಘದ ನಡವಳಿಕೆ ಪುಸ್ತಕದಲ್ಲಿ ನಮೂದಿಸುವಂತೆ ಒತ್ತಾಯಿಸಿದರು. ಸದಸ್ಯರ ಒತ್ತಾಯದ ಮೇರೆಗೆ ಕಾರ್ಯದರ್ಶಿ ಪುಟ್ಟಸ್ವಾಮಿ ಪುಸ್ತಕದಲ್ಲಿ ನಮೂದಿಸಿದರು. ನಂತರ ವಾರ್ಷಿಕ ವರದಿ ಮಂಡಿಸಿದರು. ಇನ್ನು ಸಂಘದ ಅಧ್ಯಕ್ಷ ಆರ್. ಚಿಕ್ಕಯ್ಯ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ವೇಳೆ ಉಪಾಧ್ಯಕ್ಷ ಜಯರಾಮು, ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕರಾದ ಕೆ. ಎಂ. ಪುಟ್ಟಸ್ವಾಮಿ, ಕೆ. ರಾಜು, ಲಕ್ಷ್ಮೀ ನರಸಿಂಹಯ್ಯ, ಟಿ. ಎಂ. ಕೃಷ್ಣಪ್ಪ, ಲಕ್ಷ್ಮಮ್ಮ, ಮೀನಾಕ್ಷಿ ಸೇರಿದಂತೆ ಹಲವರಿದ್ದರು. ಒಂದು ಎರಡನೇನು ಗೊತ್ತಾ, ನೀವು ಯಾರಿಗೆ ಹಿಂದೆ ಏನೇ ಕೊಟ್ಟ ಬರ್ತಾ ಇದ್ರು ಕೂಡ ಸರ್ಕಾರದಿಂದ ನೀವು ಎಲ್ಲರ ತಲೆ ಮೇಲೆ ಎಲ್ಲರ ಹೆಸರಿನಲ್ಲಿ ತಗೊಂಡಿರೋದು ಏನೋ ಮೀನು ಪಾಸುವ ಹಕ್ಕನ್ನ ಸರ್ಕಾರದಿಂದ ಸೊಸೈಟಿಗೆ ತಗೊಂಡು ಈ ಎಲ್ಲ ಸದಸ್ಯರು ಇರುವುದರಿಂದ, ಹಂಗಾಗಿ ಎಲ್ಲ ಸದಸ್ಯರು ಕೂಡ ನಿನ್ನೆ ಗಂಟೆ ಏನಾಗಿತ್ತು ಬೇಕಾಗಿಲ್ಲ, ನಮ್ಗೆ ಲೈಸೆನ್ಸ್ ಕೊಡಿ, ನಾವೇ ಹಿಡಿತೀವಿ ಅಂತ ಹೇಳಿದ್ಮೇಲೆ ಅದು ರೆಜುಲೇಷನ್ ಆಗಬೇಕು, ಸಂಘ ಸದಸ್ಯರು ಕೊಡಬೇಕು.